ಇನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಮುನಿರತ್ನಗೆ ಕೈದಿ ನಂಬರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ನುಡಿಯದಂತೆ ಮುನಿರತ್ನ ಆಪ್ತರೆ ಸಂತ್ರಸ್ತೆ ಸ್ನೇಹಿತೆಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಾಸಕ ಮುನಿರತ್ನ ವಿಚಾರಣೆ ದಿನ ಕೈದಿ ನಂಬರ್ 9273. ಅತ್ಯಾಚಾರ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ಶಾಸಕ ಮುನಿರತ್ನನಿಗೆ ವಿಚಾರಣಾ ದಿನ ಕೈದಿ ನಂಬರ್ 9273 ನೀಡಿದ್ದಾರೆ. ಪರಪ್ಪನ ಪಂಜರದಲ್ಲಿರುವ ಶಾಸಕ ಮುನಿರತ್ನ ಜೈಲಿನಲ್ಲಿ ಕಾಲ ಕಳೆಯಲು ಆಗದೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಶಾಸಕ ಜೈಲಿನಲ್ಲಿ ಒದಾಡ್ತಿದ್ದಾರೆ. ಯಾರ ಬಳಿಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ. ಬೆಳಿಗ್ಗೆ ಜೈಲಾಧಿಕಾರಿಗಳು ನೀಡಿದ್ದ ತಿಂಡಿ ತಿಂದ ಮುನಿರತ್ನ ಪತ್ರಿಕೆಗಳ ಮೇಲೆ ಕಣ್ಣಾಡಿಸಿದ್ದಾರಂತೆ. ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ಹೇಳದಂತೆ ಮುನಿರತ್ನ ಆಪ್ತರು ಸಂತ್ರಸ್ತೆಯ ಸ್ನೇಹಿತೆಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವ ಸ್ಫೋಟಕ ಆರೋಪ ಕೇಳಿಬಂದಿದೆ. ಎಸ್, ಅತ್ಯಾಚಾರ ಸಾಕ್ಷಿ ನುಡಿಯದಂತೆ ಸಂತ್ರಸ್ತೆಯ ಸ್ನೇಹಿತೆಗೆ ಮುನಿರತ್ನ ಬೆಂಬಲಿಗರಾದ ಸುನಂದಮ್ಮ ಹಾಗೂ ಓರ್ವ ವ್ಯಕ್ತಿಯ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಆಕೆಯ ಮನೆಗೆ ಹೋಗಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಸಿದ್ದಾರಂತೆ. ಈ ವಿಚಾರಕ್ಕೆ ಯಶವಂತಪುರ ಠಾಣೆಯಲ್ಲಿ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪರಪ್ಪನ ಪಂಜರದಲ್ಲಿ ಒದ್ದಾಡ್ತಿರೋ ಮುನಿರತ್ನಗೆ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಯಶವಂತಪುರ ಠಾಣಾ ಪೊಲೀಸರು ಮುನಿರತ್ನ ಆಪ್ತರ ವಿರುದ್ಧ ದಾಖಲಾದ ಕೇಸ್ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣವು ಎಸ್ಐಟಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಮುನಿರತ್ನಗೆ ಕೈದಿ ನಂಬರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ನುಡಿಯದಂತೆ ಮುನಿರತ್ನ ಆಪ್ತರೆ ಸಂತ್ರಸ್ತೆ ಸ್ನೇಹಿತೆಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಾಸಕ ಮುನಿರತ್ನ ವಿಚಾರಣೆ ದಿನ ಕೈದಿ ನಂಬರ್ 9273. ಅತ್ಯಾಚಾರ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ಶಾಸಕ ಮುನಿರತ್ನನಿಗೆ ವಿಚಾರಣಾ ದಿನ ಕೈದಿ ನಂಬರ್ 9273 ನೀಡಿದ್ದಾರೆ. ಪರಪ್ಪನ ಪಂಜರದಲ್ಲಿರುವ ಶಾಸಕ ಮುನಿರತ್ನ ಜೈಲಿನಲ್ಲಿ ಕಾಲ ಕಳೆಯಲು ಆಗದೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಶಾಸಕ ಜೈಲಿನಲ್ಲಿ ಒದಾಡ್ತಿದ್ದಾರೆ. ಯಾರ ಬಳಿಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ. ಬೆಳಿಗ್ಗೆ ಜೈಲಾಧಿಕಾರಿಗಳು ನೀಡಿದ್ದ ತಿಂಡಿ ತಿಂದ ಮುನಿರತ್ನ ಪತ್ರಿಕೆಗಳ ಮೇಲೆ ಕಣ್ಣಾಡಿಸಿದ್ದಾರಂತೆ. ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ಹೇಳದಂತೆ ಮುನಿರತ್ನ ಆಪ್ತರು ಸಂತ್ರಸ್ತೆಯ ಸ್ನೇಹಿತೆಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವ ಸ್ಫೋಟಕ ಆರೋಪ ಕೇಳಿಬಂದಿದೆ. ಎಸ್, ಅತ್ಯಾಚಾರ ಸಾಕ್ಷಿ ನುಡಿಯದಂತೆ ಸಂತ್ರಸ್ತೆಯ ಸ್ನೇಹಿತೆಗೆ ಮುನಿರತ್ನ ಬೆಂಬಲಿಗರಾದ ಸುನಂದಮ್ಮ ಹಾಗೂ ಓರ್ವ ವ್ಯಕ್ತಿಯ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಆಕೆಯ ಮನೆಗೆ ಹೋಗಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಸಿದ್ದಾರಂತೆ. ಈ ವಿಚಾರಕ್ಕೆ ಯಶವಂತಪುರ ಠಾಣೆಯಲ್ಲಿ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪರಪ್ಪನ ಪಂಜರದಲ್ಲಿ ಒದ್ದಾಡ್ತಿರೋ ಮುನಿರತ್ನಗೆ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಯಶವಂತಪುರ ಠಾಣಾ ಪೊಲೀಸರು ಮುನಿರತ್ನ ಆಪ್ತರ ವಿರುದ್ಧ ದಾಖಲಾದ ಕೇಸ್ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣವು ಎಸ್ಐಟಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಮುನಿರತ್ನಗೆ ಕೈದಿ ನಂಬರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ನುಡಿಯದಂತೆ ಮುನಿರತ್ನ ಆಪ್ತರೆ ಸಂತ್ರಸ್ತೆ ಸ್ನೇಹಿತೆಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಾಸಕ ಮುನಿರತ್ನ ವಿಚಾರಣೆ ದಿನ ಕೈದಿ ನಂಬರ್ 9273.
ಅತ್ಯಾಚಾರ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ಶಾಸಕ ಮುನಿರತ್ನನಿಗೆ ವಿಚಾರಣಾ ದಿನ ಕೈದಿ ನಂಬರ್ 9273 ನೀಡಿದ್ದಾರೆ. ಪರಪ್ಪನ ಪಂಜರದಲ್ಲಿರುವ ಶಾಸಕ ಮುನಿರತ್ನ ಜೈಲಿನಲ್ಲಿ ಕಾಲ ಕಳೆಯಲು ಆಗದೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಶಾಸಕ ಜೈಲಿನಲ್ಲಿ ಒದಾಡ್ತಿದ್ದಾರೆ. ಯಾರ ಬಳಿಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ. ಬೆಳಿಗ್ಗೆ ಜೈಲಾಧಿಕಾರಿಗಳು ನೀಡಿದ್ದ ತಿಂಡಿ ತಿಂದ ಮುನಿರತ್ನ ಪತ್ರಿಕೆಗಳ ಮೇಲೆ ಕಣ್ಣಾಡಿಸಿದ್ದಾರಂತೆ. ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ಹೇಳದಂತೆ ಮುನಿರತ್ನ ಆಪ್ತರು ಸಂತ್ರಸ್ತೆಯ ಸ್ನೇಹಿತೆಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಸ್ಫೋಟಕ ಆರೋಪ ಕೇಳಿಬಂದಿದೆ. ಎಸ್, ಅತ್ಯಾಚಾರ ಸಾಕ್ಷಿ ನುಡಿಯದಂತೆ ಸಂತ್ರಸ್ತೆಯ ಸ್ನೇಹಿತೆಗೆ ಮುನಿರತ್ನ ಬೆಂಬಲಿಗರಾದ ಸುನಂದಮ್ಮ ಹಾಗೂ ಓರ್ವ ವ್ಯಕ್ತಿಯ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಆಕೆಯ ಮನೆಗೆ ಹೋಗಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಸಿದ್ದಾರಂತೆ. ಈ ವಿಚಾರಕ್ಕೆ ಯಶವಂತಪುರ ಠಾಣೆಯಲ್ಲಿ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪರಪ್ಪನ ಪಂಜರದಲ್ಲಿ ಒದಾಡ್ತಿರೋ ಮುನಿರತ್ನಗೆ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಯಶವಂತಪುರ ಠಾಣಾ ಪೊಲೀಸರು ಮುನಿರತ್ನ ಆಪ್ತರ ವಿರುದ್ಧ ದಾಖಲಾದ ಕೇಸ್ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣವು ಎಸ್ಐಟಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಮುನಿರತ್ನಗೆ ಕೈದಿ ನಂಬರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ನುಡಿಯದಂತೆ ಮುನಿರತ್ನ ಆಪ್ತರೆ ಸಂತ್ರಸ್ತೆ ಸ್ನೇಹಿತೆಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಾಸಕ ಮುನಿರತ್ನ ವಿಚಾರಣೆ ದಿನ ಕೈದಿ ನಂಬರ್ 9273. ಅತ್ಯಾಚಾರ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ಶಾಸಕ ಮುನಿರತ್ನನಿಗೆ ವಿಚಾರಣಾ ದಿನ ಕೈದಿ ನಂಬರ್ 9273 ನೀಡಿದ್ದಾರೆ. ಪರಪ್ಪನ ಪಂಜರದಲ್ಲಿರುವ ಶಾಸಕ ಮುನಿರತ್ನ ಜೈಲಿನಲ್ಲಿ ಕಾಲ ಕಳೆಯಲು ಆಗದೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಶಾಸಕ ಜೈಲಿನಲ್ಲಿ ಒದಾಡ್ತಿದ್ದಾರೆ. ಯಾರ ಬಳಿಯೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರಂತೆ. ಬೆಳಿಗ್ಗೆ ಜೈಲಾಧಿಕಾರಿಗಳು ನೀಡಿದ್ದ ತಿಂಡಿ ತಿಂದ ಮುನಿರತ್ನ ಪತ್ರಿಕೆಗಳ ಮೇಲೆ ಕಣ್ಣಾಡಿಸಿದ್ದಾರಂತೆ. ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿ ಹೇಳದಂತೆ ಮುನಿರತ್ನ ಆಪ್ತರು ಸಂತ್ರಸ್ತೆಯ ಸ್ನೇಹಿತೆಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಸ್ಫೋಟಕ ಆರೋಪ ಕೇಳಿಬಂದಿದೆ. ಎಸ್, ಅತ್ಯಾಚಾರ ಸಾಕ್ಷಿ ನುಡಿಯದಂತೆ ಸಂತ್ರಸ್ತೆಯ ಸ್ನೇಹಿತೆಗೆ ಮುನಿರತ್ನ ಬೆಂಬಲಿಗರಾದ ಸುನಂದಮ್ಮ ಹಾಗೂ ಓರ್ವ ವ್ಯಕ್ತಿಯ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಆಕೆಯ ಮನೆಗೆ ಹೋಗಿ ಮನೆ ಸುಟ್ಟು ಹಾಕುವುದಾಗಿ ಬೆದರಿಸಿದ್ದಾರಂತೆ. ಈ ವಿಚಾರಕ್ಕೆ ಯಶವಂತಪುರ ಠಾಣೆಯಲ್ಲಿ ಇಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸದ್ಯ ಪರಪ್ಪನ ಪಂಜರದಲ್ಲಿ ಒದಾಡ್ತಿರೋ ಮುನಿರತ್ನಗೆ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಯಶವಂತಪುರ ಠಾಣಾ ಪೊಲೀಸರು ಮುನಿರತ್ನ ಆಪ್ತರ ವಿರುದ್ಧ ದಾಖಲಾದ ಕೇಸ್ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಪ್ರಕರಣವು ಎಸ್ಐಟಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.